ಯತ್ನಾಳ್ ಅವರ ಒಂದು ಪೋಸ್ಟ್ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಫಿಕ್ಸ್ ಆಗಿದೆಯಾ ಹಾಗಾದ್ರೆ ಅನ್ನುವಂಥ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಯತ್ನಾಳ್ ಒಂದು ವಾಕ್ಯದ ಸಂದೇಶವನ್ನ ಕೊಟ್ಟಿದ್ದಾರೆ. ರಾಜ್ಯದ ಜನರಿಗೆ ಶುಭ ಸುದ್ದಿ ಅಂತ ಪೋಸ್ಟ್ ಅನ್ನ ಹಾಕಿರುವಂಥದ್ದು. ಯಾವ ಕಾರಣಕ್ಕೆ, ಯಾವ ಉದ್ದೇಶದಿಂದ, ಯಾವ ಒಂದು ಶುಭ ಸುದ್ದಿ ಹಾಗಾದ್ರೆ ಅನ್ನುವಂಥದ್ದೇ ಈಗಿರುವಂಥ ಪ್ರಶ್ನೆ. ಈಗ ಸಂದರ್ಭ ಸನ್ನಿವೇಶ ಎಲ್ಲವನ್ನೂ ಕೂಡ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ಬೆಳವಣಿಗೆಗಳು, ಒಂದು ನಾಯಕತ್ವದ ಸಂಘರ್ಷ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ, ಮತ್ತು ಒಂದು ಕಡೆ ಬಿಜೆಪಿಯಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಇರುವಂಥದ್ದು. ವಿಜೇಂದ್ರಗೆ ಅಧಿಕಾರ ಕೈ ತಪ್ಪುತ್ತಾ, ರೆಬಲ್ಸ್ ಹೋರಾಟಕ್ಕೆ ಜಯ ಸಿಕ್ಕಿದೆಯಾ ಹಾಗಾದ್ರೆ, ಯತ್ನಾಳ್ ಮತ್ತೆ ಬಿಜೆಪಿಗೆ ವಾಪಸ್ ಆಗ್ತಾರಾ, ಇದೇ ಶುಭ ಸುದ್ದಿ ಅಂತ ಹೇಳಿರುವಂಥದ್ದ ಯತ್ನಾಳ್ ಅನ್ನುವಂಥ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮತ್ತು ಇಲ್ಲಿ ನೋಡ್ತಾ ಇದೀವಲ್ಲ, ಶೀಘ್ರದಲ್ಲೇ ಕರ್ನಾಟಕ ಜನತೆಗೆ ಶುಭ ಸುದ್ದಿ ಅಂತ ಹೇಳಲಿಕ್ಕೆ ಹೊರಟಿರುವಂಥದ್ದನ್ನ ನಾನಾ ರೀತಿಯಲ್ಲಿ ಅರ್ಥೈಸ್ಕೊಳ್ಬೋದು. ಹೇಗೆ ನೋಡ್ತಾ ಇದ್ರಿ ನೀವು? ನಾವು ಹಿಂದೆ ಒಂದ್ಸಲ ಮಾತನಾಡ್ತಾ ಹೇಳಿದ್ದೆ, ಅಂದರೆ ಈಗ ರೆಬಲ್ಸ್ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ರೆಸಿಸ್ಟೆನ್ಸನ್ನು ಹೈಕಮಾಂಡ್ ಹೇಳಿದ ನಂತರವೂ ಕೂಡ, ಹೈಕಮಾಂಡ್ ಯತ್ನಾಳ್ ಅಂತವರನ್ನು ಉಚ್ಚಾಟನೆ ಮಾಡಿದ ನಂತರವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಿದ್ದೇಶ್ವರ ಅವರ ಹುಟ್ಟುಹಬ್ಬದ ನೆಪ, ಬೆಳಗಾವಿಯಲ್ಲಿ ಹಬ್ಬದ ನೆಪ, ಇಂತಹ ಗೆಟ್ ಟುಗೆದರ್ಗಳು ಮತ್ತು ಮೆಸೇಜ್ಗಳನ್ನು ಓಪನ್ ಆಗಿ ಕೊಡ್ತಾ ಇರೋದರ ಹಿನ್ನೆಲೆಯಲ್ಲಿ ಏನಾದರೂ ಮತ್ತೆ ಯತ್ನಾಳ್ ಅವರನ್ನು ವಾಪಸ್ ಕರೆತರುವಂಥದ್ದು, ಈಶ್ವರಪ್ಪ ಅವರನ್ನು ವಾಪಸ್ ಕರೆತರುವಂಥ ಏನಾದರೂ ಡಿಮ್ಯಾಂಡ್ಸ್ ಇದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ಸಹಜವಾಗಿ ಬರುತ್ತೆ ಅಂತ ಹೇಳಿದೆ. ಸೊ ಅದಕ್ಕೆ ಪೂರಕವಾಗಿ ಏನಾದರೂ ಯತ್ನಾಳ್ ಅವರು ವಾಪಸ್ ಆಗ್ತಾ ಇದ್ದಾರಾ, ಅದೇ ಒಂದು ಇಂಪಾರ್ಟೆಂಟ್ ಡಿಮ್ಯಾಂಡನ್ನು ಇಟ್ಟಿರಬಹುದಾ ರೆಬಲ್ಸ್ ಟೀಮಿಂದ? ಅಫ್ಕೋರ್ಸ್ ನೀವು ಅಕಸ್ಮಾತ್ ನೀವು ಕಂಟಿನ್ಯೂ ಮಾಡ್ತೀರಾ ವಿಜೇಂದ್ರ ಅವರನ್ನು ಅನ್ನೋದಾದರೆ, ನಮ್ಮ ಈ ಒಂದು ಉಚ್ಚಾಟಿತ ನಾಯಕರುಗಳನ್ನು ವಾಪಸ್ ತಗೋಬೇಕು ಅನ್ನೋ ಒಂದು ಡಿಮ್ಯಾಂಡನ್ನು ಇಟ್ಟು ಅದನ್ನೇನಾದರೂ ಸಾಕಾರ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಯತ್ನಾಳ್ ಅವರು ಹೇಗೆ ಒಂದು ರಾಜ್ಯ ಬಿಜೆಪಿಯ ಸುದ್ದಿಯನ್ನು ಇಡೀ ರಾಜ್ಯ ಸಂತಸ ಪಡುವ ಸುದ್ದಿ, ಶುಭ ಸುದ್ದಿ ಅಂತ ಈಕ್ವೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕುತೂಹಲ ಆಗುತ್ತೆ. ಏನು ರಾಜ್ಯ ಬಿಜೆಪಿ ಅವರು ಹಿಂಗೆ ಕಿತ್ತಾಡ್ಕೋತಾ ಇದ್ದಾರೆ, ಮನೆಯೊಂದು 150 ಬಾಗಲು ಅವ್ರದ್ದು ಹಣೆ ಬರ. ಅದಕ್ಕೆ ರಾಜ್ಯಕ್ಕೆ ಏನು ಸಂಬಂಧ ಅಂದರೆ, ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ, ಒಂದು ಪ್ರಬಲ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷವನ್ನು ಕಟ್ಟಾಕುವಂತ, ಸಂಘಟಿತವಾಗಿ ಹೋರಾಟ ಮಾಡುವಂತ ಜವಾಬ್ದಾರಿಯನ್ನು ಮರೆತು ತಾವೇ ಆಂತರಿಕವಾಗಿ ಕಚ್ಚಾಡ್ಕೋತಾ ಇದ್ವು. ಆ ಕಾರಣಕ್ಕೆ ಆಡಳಿತ ಪಕ್ಷ ಕೂಡ ಹದಗೆಟ್ಟು ಅದು ಅಳಿತಪ್ಪಿ ಹೋಗ್ತಾ ಇತ್ತು. ಹೀಗಾಗಿ ಮತ್ತೆ ನಾವು ಪ್ರತಿಪಕ್ಷವನ್ನು ಸುಸ್ಥಿತಿಯಲ್ಲಿಡುವ ಮೂಲಕ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಏನೋ ಒಂದು ಬದಲಾವಣೆಯನ್ನು ಮಾಡಿ ಅಕಸ್ಮಾತ್ ಉಳಿತಾರ, ಹೊರಗೋಗ್ತಾರ ವಿಜೇಂದ್ರ, ಅದು ಎರಡನೇ ವಿಚಾರ. ಅದು ಯಾವ ರೀತಿ ಆಗುತ್ತೆ ಅನ್ನೋದು ಆ ಶುಭ ಸುದ್ದಿಯ ಈಕ್ವೇಷನ್ ನೋಡ್ಬೇಕು. ಆ ಮೂಲಕ ಒಂದು ಪ್ರಬಲ ಪ್ರತಿಪಕ್ಷವಾಗಿ ಮತ್ತೆ ಬರ್ತೀವಿ ಅನ್ನೋದರ ಸೂಚನೆಯನ್ನು ಏನಾದರೂ ಕೊಡ್ತಾ ಇದ್ದಾರೆ. ಆ ಮೂಲಕ ರಾಜ್ಯಕ್ಕೆ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಅವರೇ ಹೇಳ್ಬೇಕಾಗುತ್ತೆ. ಮತ್ತು ಆ ಶುಭ ಸುದ್ದಿ ರಿವೀಲ್ ಆದ್ಮೇಲೆ ಗೊತ್ತಾಗುತ್ತೆ ಅದರ ಆಯಾಮಗಳು ಲೆಕ್ಕಾಚಾರದಲ್ಲಿ. ಅಕಸ್ಮಾತ್ ಇವರು ಹೇಳೋ ಪ್ರಕಾರ ವಿಜೇಂದ್ರ ಅಥವಾ ಇವರ ಒಂದು ಲೆಕ್ಕಾಚಾರ, ಇವರ ಅಭಿಮಾನಿಗಳ ಚರ್ಚೆಯ ಪ್ರಕಾರ ಶುಭ ಸುದ್ದಿ ಅದೇ ಆಗಿದ್ರೆ, ವಿಜೇಂದ್ರ ಅವರನ್ನ ಇಳಿಸಿ ವಾಪಸ್ ಬೇರೆಯವ್ರನ್ನ ತಂದು ತಾವು ವಾಪಸ್ ಬರೋದಾದ್ರೆ ಮತ್ತು ವಿಜೇಂದ್ರ ರಮಣ ಮತ್ತೊಂದು ರೀತಿ ಖ್ಯಾತೆ ಆಗುತ್ತೆ. ಅದು ಕಂಟಿನ್ಯೂ ಹಾಗೆ ಆಗುತ್ತೆ. ಸೊ ಅದೇನು ರಾಜ್ಯಕ್ಕೇನು ಶುಭ ಸುದ್ದಿ ಆಗಲ್ಲ ಇವ್ರು ಹೇಳೋ ಪ್ರಕಾರ. ಸೊ ಅಗೇನ್ ಬಿಜೆಪಿಗೂ ಕೂಡ ಅಂತ ಶುಭ ಸುದ್ದಿ ಆಗಲ್ಲ. ಸೊ ಯಾವ ರೀತಿ ಅನ್ನುವಂಥದ್ದು ಕುತೂಹಲ ಇದೆ. ಆದರೆ ಇವರು ಮಾಡಿರುವಂಥ ಒನ್ ಲೈನರ್ ಏನಿದೆ, ಒನ್ ಲೈನರ್ ಮೆಸೇಜ್, ಅಫ್ಕೋರ್ಸ್ ಬಿಜೆಪಿ ಒಳಗಡೆ ಮತ್ತು ಆಡಳಿತ ಪಕ್ಷದಲ್ಲೂ ಕೂಡ ಪ್ರತಿಪಕ್ಷದ ಎರಡೂ ಕಡೆಯಲ್ಲೂ ಕೂಡ ಚರ್ಚೆಯನ್ನು ಹುಟ್ಟುಹಾಕಿರೋದಂತ ಹೌದು. ಪಟೇಲ್ರೆ, ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಮದುವೆ ಹೇಳಿದಂತೆ ಬದಲಾಗ್ಲಿ ಬಿಡ್ಲಿ, ರಾಜ್ಯದ ಜನಕ್ಕೆ ಅದೇನು ಖುಷಿನೂ ಅಲ್ಲ, ಬೇಸರನೂ ಅಲ್ಲ. ಬಿಕಾಸ್ ಅವ್ರಿಗೆ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಅವ್ರ ಕಾರ್ಯಕರ್ತರಿಗೆ ಸಂಬಂಧಪಟ್ಟಿದ್ದು. ಈವನ್ ಯತ್ನಾಳ್ ವಾಪಸ್ ಬರುವಂಥದ್ದು ಕೂಡ ಏನು ರಾಜ್ಯಕ್ಕೆ ಸಂಬಂಧಪಡೋದಲ್ಲ, ಅವ್ರ ಭಾಗದ ಅವ್ರ ಅಭಿಮಾನಿಗಳಿಗೆ ಸಂಬಂಧಪಟ್ಟಿದ್ದು. ಆದರೆ ಇಲ್ಲಿ ಹೊಸ ಪಕ್ಷ ಅಂತ ಬಂದಂಥ ಸಂದರ್ಭದಲ್ಲಿ ಅದರ ಒಂದು ವ್ಯಾಪ್ತಿ ದೊಡ್ಡದಿರ್ಬೋದೇನೋ, ಮೇ ಬಿ ಆ ರೀತಿಯಾಗಿ ಥಿಂಕ್ ಮಾಡ್ಬೋದಾ? ನಿಮಗೆ ಹಲವಾರು ಚರ್ಚೆಗಳು ಇದೇ. ಯತ್ನಾಳ್ರವರು ಯಡಿಯೂರಪ್ಪ ಸರ್ಕಾರದ ಸಂದರ್ಭದಲ್ಲಿ ಸರ್ಕಾರದ ಭಾಗವಾಗಿ ಶಾಸಕರಾಗಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಆರೋಪವನ್ನು ಮಾಡ್ತಿದ್ರು, ಏಕವಚನದಲ್ಲಿ ಆರೋಪವನ್ನು ಮಾಡ್ತಿದ್ರು. ಮುಖ್ಯಮಂತ್ರಿ ಪುತ್ರ ವಿಜೇಂದ್ರ ಅವರು ಸ್ಯಾಡೋ ಸಿಎಂ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಅವತ್ತು ಇದೇ ಹೈಕಮಾಂಡ್ ಅವರಿಗೆ ಪೋಷಿಸಿದವ್ರನ್ನ ಏನು ಟಚ್ ಮಾಡಲಿಲ್ಲ. ಅವರು ದಿನೇ ದಿನೇ ಅದನ್ನು ಹೆಚ್ಚು ಮಾಡ್ತಾ ಹೋದರು. ನಂತರ ಎಲ್ಲೊಂದು ಕಡೆ ಈ ಥರ ಹೇಳಿಕೆಗಳು ಕೊಟ್ಟಿದ್ದರಿಂದ ಎಲ್ಲೊಂದು ಕಡೆ ಬೊಮ್ಮಾಯಿ ಸರ್ಕಾರದಲ್ಲಿ ಅವಕಾಶ ಸಿಗ್ಬೋದು ಅಂತ ಅಂದ್ಕೊಂಡಿದ್ರು. ಅದೇ ಹೈಕಮಾಂಡ್ ಅವ್ರಿಗೆ ಕೈ ಕೊಡ್ತು. ನಂತರ ನಡೆದಂಥ ಕಾಂಗ್ರೆಸ್ ಸರ್ಕಾರ ಬಂತು. ಸುಮಾರು 2 ವರ್ಷ ಹತ್ತತ್ರ ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿ ವಿರುದ್ಧ ವಾಗ್ದಾಳಿ ನಡೆಸ್ಕೊಂಡು ಬಂದರು. ಎಲ್ಲ ಒಂದು ಕಡೆ ಒಂದು ಹಂತದಲ್ಲಿ ಹೈಕಮಾಂಡ್ಗೆ ಇವರು ಎಲ್ಲೊಂದು ಕಡೆ ಕಪ್ಪ ಕೊಡ್ತಾರೆ ಅನ್ನೋದು ಹೇಳಿಕೆಗಳನ್ನು ಕೊಡ್ತು. ಅದೇ ಹೈಕಮಾಂಡ್ ಅನಿವಾರ್ಯವಾಗಿ ಇವ್ರು ಬಿಟ್ಟರೆ ನಾಳೆ ದಿನ ನಮ್ಮ ಬುಡಕ್ಕೂ ಬರ್ತಾರೆ ಅನ್ನೋ ಕಾರಣಕ್ಕೆ ಇವತ್ತು ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಎಸ್, ಯತ್ನಾಳ್ ಹಂಗೆ ಅನ್ಕೊಂಡಿರಲಿಲ್ಲ. ಎಲ್ಲ ಒಂದು ಕಡೆ ನಾನು ಏನೇ ಮಾತಾಡಿದ್ರು ಕೂಡ ಒಂದು ವರ್ಗ ನನ್ನ ಪರವಾಗಿರುತ್ತೆ, ಯಾರು ವಿರೋಧಿಗಳು ನನ್ನ ಜೊತೆ ಇರ್ತಾರೆ ಅಂದ್ಕೊಂಡ್ರು. ಎಲ್ಲ ಒಂದು ಕಡೆ ಇದು ಹೀಗೆ ಮುಂದುವರೆದ್ರೆ ಇನ್ನೂ ಮಾತಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ಈಗಾಗಲೇ ರಾಜಕೀಯ ಅಧ್ಯಕ್ಷ ಹುದ್ದೆ ಇನ್ನೂ ಕೂಡ 1-1.5 ತಿಂಗಳು ತಳ್ಳಲಾಗಿದೆ. ಇನ್ನೂ 1-1.5 ತಿಂಗಳು ಆಗುತ್ತೆ. ಇವತ್ತು ಇನ್ನೇನು ವಿಜೇಂದ್ರ ಅವರಿಗೆ ಯಾರೂ ಕೂಡ ಪಕ್ಷದಲ್ಲಿ ಅಧ್ಯಕ್ಷ ಹುದ್ದೆಗೆ ಕಾಂಪಿಟೇಟರ್ ಇಲ್ಲ ಅನ್ನೋಷ್ಟರೊಳಗಡೆ ಒಂದು ಕಡೆ ತಟಸ್ಥ ಬಣ, ಮತ್ತೊಂದು ಕಡೆ ರೆಬಲ್ ಬಣ, ಎಲ್ಲರೂ ಕೂಡ ಸೋಮಣ್ಣ ಹೆಸರನ್ನು ಮುನ್ನೆಲೆಗೆ ತಂದಿರ್ತಕ್ಕಂಥದ್ದು. ಸೋಮಣ್ಣರವರು ಸುಮಾರು 3-4 ದಶಕಗಳ ಅಂದರೆ 40 ವರ್ಷಗಳ ರಾಜಕಾರಣದಲ್ಲಿ ಎಲ್ಲ ಮಠಮಾನ್ಯಗಳು ಮತ್ತು ರಾಜಕೀಯ ಅನುಭವ ಕಾರಣಕ್ಕಾಗಿ ಮ್ಯಾನೇಜ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರವನ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ನಿಮಗೆ ಯಾರೇ ಅಧ್ಯಕ್ಷ ಆದರೂ ಕೂಡ ಯಾರೇನೇ ಹೇಳ್ಬೋದು, ಅವ್ರ ಜೇಬು ತುಂಬ ಬರ್ತಿರಬೇಕು.
ಹಾಗಾಗಿ ಅದನ್ನು ಕೂಡ ನೋಡ್ತಿರ್ತಕ್ಕಂಥದ್ದು. ನಿಮಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಿಂದ ಇಲ್ಲಿಯವರು ಕೂಡ ಅವರು ಖರ್ಚು ಮಾಡೋದ್ರಲ್ಲೂ ಮತ್ತು ಸಂಘಟನೆ ಮಾಡೋದ್ರಲ್ಲಿ ಎತ್ತಿದ ಕೈ. ಆ ಖರ್ಚು ಮಾಡೋದ್ರಲ್ಲಿ ಯಡಿಯೂರಪ್ಪ ಫ್ಯಾಮಿಲಿ ಹಿಂದೆ ಮುಂದೆ ನೋಡೋದು, ಅದು ಆ ತಾಕತ್ತು ಬೇಕು ಮತ್ತು ಧಾರಾಳತನ ಬೇಕು. ಅದಾದ ನಂತರ ಮತ್ತೊಬ್ಬರು ಎಲ್ಲೂ ಕಾಣಲಿಲ್ಲ. ಬಿ ಜೆ ಪಿಲಿ ಖರ್ಚು ಮಾಡೋರು ಕೈಗೆ ಸಿಗಲಿಲ್ಲ, ಮಾತಾಡೋರು ಜಾಸ್ತಿ ಆದರು, ಅಧಿಕಾರ ಅನುಭವಿಸೋರು ಜಾಸ್ತಿ ಆದರು. ಅನೇಕರಿಗೆ ಯಡಿಯೂರಪ್ಪನವರು ಅಧಿಕಾರವನ್ನು ಅನುಭವಿಸಲಿಕ್ಕೆ ಮಾಡಿದರು. ನಿಮಗೆ ಗೊತ್ತಿರಲಿ, ಶೋಭಾ ಕರಂದ್ಲಾಜೆ ಅವ್ರನ್ನ ಇವತ್ತು ಶಾಸಕಿ ಮಾಡಿದರು, ಮಂತ್ರಿ ಮಾಡಿದರು, ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ. ಅಂಥವರು ಕೂಡ ಇವತ್ತು ಯಡಿಯೂರಪ್ಪ ವಿಚಾರದಲ್ಲಿ, ಅವರ ಕುಟುಂಬದ ವಿಚಾರದಲ್ಲಿ ಅವರ ಮಗನ ಪರವಾಗಿ ಅವರು ನಿಂತಿಲ್ಲ. ಆ ಥರದ ನೂರಾರು ಹೆಸರುಗಳು, ಅದು ಬೊಮ್ಮಾಯಿ ಇರ್ತಕ್ಕಂಥದ್ದು, ನಿರಾಣಿ ಇರ್ತಕ್ಕಂಥ ಹಲವಾರು ಹೆಸರುಗಳು. ಬಹುಶಃ ಏನಾದರೂ ಸೋಮಣ್ಣ ಹೆಸರು ಮುನ್ನೆಲೆಗೆ ಬಂದಿದ್ದಕ್ಕೆ ಏನಾದರೂ ಯತ್ನಾಳ್ರವರು ರಾಜ್ಯಕ್ಕೆ ಶುಭ ಸುದ್ದಿ ಅಂತ ಹೇಳಿದ್ರ? ಯಾಕಂದರೆ ಯತ್ನಾಳ್ ಹೇಳಿದರು, ನಾನು ವಿಜೇಂದ್ರ ಅವ್ರನ್ನ ಅಧ್ಯಕ್ಷನಾಗಿ ಮಾಡಿದರೆ ಹೊಸ ಪಾರ್ಟಿ ಕಟ್ತೀನಿ ಅಂತ ಹೇಳಿದರು. ಒಂದು ವೇಳೆ ಹೊಸ ಪಾರ್ಟಿ ಕಟ್ಟಿದರೆ ಅನ್ಕೋಬೋದು, ಏನೂ ಆಗಲ್ಲ ಅನ್ಕೋಬೋದು. ಆದರೆ ನಿಮಗೆ 500 ಓಟು ಕೂಡ ಇಂಪಾರ್ಟೆಂಟು, 5 ಓಟು ಕೂಡ ಇಂಪಾರ್ಟೆಂಟು. ಅವರಿಗೆ ಡ್ಯಾಮೇಜ್ ಮಾಡೋ ಶಕ್ತಿ ಇದೆ ಅಂತೆ. ಸುಮಾರು 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಮತಗಳು ನಿರ್ಣಾಯಕ ಆಗಿರ್ತಕ್ಕಂಥದ್ದು. ಅಲ್ಲೂ ಕೂಡ ಎಲ್ಲ ಒಂದು ಕಡೆ ಇವ್ರಿಗೆ ಅನ್ಯಾಯ ಆಯಿತು ಅನ್ನೋ ಕಾರಣಕ್ಕಾಗಿ ಅವ್ರ ಪರವಾಗಿ ನಿಲ್ಬೋದು, ಅಥವಾ ಅವ್ರದ್ದೇ ಆದ ಹಿಂದೂಗೆ ಏನು ಹೇಳ್ತಾರಲ್ಲ, ಬಲಿಷ್ಠ ಹಿಂದೂಗಳ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಕ್ಕಂಥ ಯತ್ನಾಳ್ಗೆ ಅನ್ಯಾಯ ಆಯ್ತಂತ ಒಂದಷ್ಟು ಮತಗಳು ಚೆದ್ರು ಹೋಗ್ಬೋದು. ಅಫ್ಕೋರ್ಸ್ ಅವರಿಗೆ ಈಶ್ವರಪ್ಪನಿಂದ ಹಿಡಿದು ಬೇರೆಯವ್ರು ಯಾರೆಲ್ಲ ಟಿಕೆಟ್ ಸಿಗದೆ ಇರತಕ್ಕಂಥವ್ರು ಮತ್ತು ಇವರ ವಿರುದ್ಧ ಇರತಕ್ಕಂಥವ್ರು ಇನ್ನೂ ಅನೇಕ ರೆಬಲ್ಗಳು ಸೇರಿಸಿ ಸುಮಾರು 100 ಕಾನ್ಸ್ಟಿಟ್ಯೂನ್ಸಿಗೆ ಅವರು ಅಭ್ಯರ್ಥಿಗಳನ್ನ ಹಾಕಿದ್ರು ಕೂಡ ಅದು ಭಾರತೀಯ ಜನತಾ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥದ್ದು. ಹಾಗಾಗಿ ಇದು ಅಥವಾ ವಿಜೇಂದ್ರ ಬದಲಾಗಿ ಸೋಮಣ್ಣ ಬರ್ಬೋದು, ಅಥವಾ ಹೊಸ ಪಕ್ಷ ಕಟ್ಬೋದು. ಯತ್ನಾಳ್ರವರು ರಾಜ್ಯಕ್ಕೆ ಶುಭ ಸುದ್ದಿ ಅಂತ ಹೇಳಿದ್ರು. ಸದ್ಯ ನೀವು ಒಂದು ಮಾತು ಹೇಳಿದ್ರು, ರಾಜ್ಯಕ್ಕೆ ಶುಭ ಸುದ್ದಿ ಅಲ್ಲ, ಅದು ಅವ್ರ ವೈಯಕ್ತಿಕ, ಅವ್ರ ಪಕ್ಷಕ್ಕೆ ಶುಭ ಸುದ್ದಿ ಆಗಿರ್ತಕ್ಕಂಥದ್ದು. ಇವರು ಶುಭ ಸುದ್ದಿ ಅಂತ ಘೋಷಣೆ ಮಾಡಿದ ತಕ್ಷಣ ರಾಜ್ಯದಲ್ಲಿ ಏನು ಚಿನ್ನದ ಮಳೆ ಬರಲ್ಲ, ಆಯಿತಾ? ಇಡೀ ರಾಜ್ಯದ ಎಲ್ಲ ಜನರು ಸುಭಿಕ್ಷೆಯಿಂದ ಇರಲ್ಲ. ಹಾಗಾಗಿ ಇದು ಒಂದು ರಾಜಕೀಯ ಪಕ್ಷಗಳ ಒಳಗಡೆ ನಡ್ತಿರ್ತಕ್ಕಂಥ ವಿಪ್ಲವಗಳು, ಆಂತರಿಕ ಕದನ, ಕಿಚ್ಚಾಟ, ಶೀತಲ ಸಮರದ ಒಂದು ಭಾಗ. ಯತ್ನಾಳ್ರವರು ಉಚ್ಚಾಟನೆ ಆಗಿದ್ದರೆ ಅವರು ಪಾರ್ಟಿ ಮ್ಯಾನ್ ಅಲ್ಲ. ಈಗ ಅನಿವಾರ್ಯವಾಗಿ ಅವ್ರು ಏನಾಗಿದೆ ಅಂತ ಹೇಳಿದರೆ, ನೀರಿನಲ್ಲಿದ್ದಂಥ ಮೀನನ್ನು ಮೇಲೆ ತಂದು ಬಿಟ್ಟಂಥ ಪರಿಸ್ಥಿತಿ ಇದೆ. ಹಾಗಾಗಿ ಅವ್ರು ಮತ್ತೆ ನೀರಿಗೆ ಹೋಗ್ಬೇಕಂತ ಹೇಳಿದರೆ ಅವರೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಕೋಬೇಕು, ಇಲ್ಲಾಂದರೆ ಹೊಸ ಪಕ್ಷ ಕಟ್ಟಬೇಕು ಅಂತ ಅನಿವಾರ್ಯತೆ ಯತ್ನಾಳ್ರವ್ರಿಗೆ ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದು ಇಲ್ಲಿ ಬಿಜೆಪಿ ಪಕ್ಷ, ಬಿಜೆಪಿಯ ವೋಟ್ ಬೇಸ್ ಅಂದ್ರೆ ಉತ್ತರ ಕರ್ನಾಟಕ ಭಾಗ ಹೈಯೆಸ್ಟ್ ಯಾವಾಗಲೂ ಅಲ್ಲಿ ಆಯ್ಕೆ ಆಗಿರುವಂಥ ಹಿನ್ನೆಲೆಯಲ್ಲೇ ಬಿಜೆಪಿ ಇಷ್ಟು ಸುಸ್ಥಿತಿಯಲ್ಲಿರುವಂಥದ್ದು. ಅಲ್ಲಿ ಒಬ್ಬ ನಾಯಕ ಅಂದರೆ ಬರೀ ಗೆಲ್ಸುವಂಥವ್ನು ಮಾತ್ರ ಅಲ್ಲ, ಸೋಲ್ಸುವಂಥ ಎಬಿಲಿಟಿ ಇರೋನು ಕೂಡ ದೊಡ್ಡ ನಾಯಕ ಆಗ್ತಾನೆ. ಬರೀ ಆ ಸೀಮಿತವಾಗಿ ಪಕ್ಷ ಕಟ್ಟಿದ್ರು ಕೂಡ ಬಿಜೆಪಿಗೆ ದೊಡ್ಡ ಹೊಡೆತ. ಸೊ ಹೀಗಾಗಿ ನಾವು ಅಂದರೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ಟ್ರಂಪ್ ಮಸ್ಕೋ ಗಲಾಟೆಲ್ಲ ಆದಮೇಲೆ ಮಸ್ಕೋ ಟ್ರಂಪ್ನ ಅಣಿಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈಗ ಅಮೆರಿಕ ಪಾರ್ಟಿ ಅಂತ ಕಟ್ಟಿದ್ದಾರೆ. ಸೊ ಅದು ಕೂಡ ಎಲ್ಲೋ ಒಂದು ಕಡೆ ಒಂದು ಕಾನ್ಫಿಡೆನ್ಸ್ ಆ ಒಂದು ಲೆಕ್ಕಾಚಾರದಲ್ಲೂ ಕೂಡ ನೋಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಇಲ್ಲಿರುವಂಥ ರೆಬಲ್ಸ್ಗಳಿಗಿರುವಂಥ ಇಂಡಿವಿಜುವಲ್ ಆಗಿ ನೋಡಿದ್ರೆ ಅವರೆಲ್ಲರೂ ಕೂಡ ಅತ್ಯಂತ ದೊಡ್ಡ ಗ್ರೇಟ್ ಲೀಡರ್ಸ್ ಅಲ್ಲ. ಆದರೆ ಆಯಾ ಕಮ್ಯುನಿಟಿಗಳಲ್ಲಿ ವೋಟನ್ನು ಸ್ವಲ್ಪ ಮಟ್ಟಿಗಾದರೂ ಡೆಂಟ್ ಮಾಡೋದಾದ್ರೆ, ನೀವು ಯಡಿಯೂರಪ್ಪ ಅವರನ್ನು ಒಂದು ತಕ್ಕಡಿಯಲ್ಲಿ ಇಡೋದಾದ್ರೆ ಬಿಜೆಪಿ ಅವರಿಗೆ ಪಕ್ಷವನ್ನು ಡ್ಯಾಮೇಜ್ ಮಾಡುವಂಥ, ಪಕ್ಷಕ್ಕೆ ಕಾಡುವಂಥ ಶಕ್ತಿ ಇದೆ ಅಥವಾ ಸಂಘಟಿಸುವಂಥ ಶಕ್ತಿ ಇದೆ ಆಸ್ ಎ ವ್ಯಕ್ತಿ ಅನ್ನೋದಾದ್ರೆ, ನಾವು ಇಷ್ಟು ಜನರನ್ನ ಸೇರಿಸಿ ಮತ್ತೊಂದು ತಕ್ಕಡಿಯಲ್ಲಿಟ್ಟರೆ ನಮಗೂ ಕೂಡ ಅಂಥದ್ದೇ ಶಕ್ತಿ ಮತ್ತು ಸಾಮರ್ಥ್ಯ ಸಂಘಟನಾತ್ಮಕವಾಗಿ ಇದಕ್ಕೆ ಡ್ಯಾಮೇಜ್ ಮಾಡೋದ್ರಲ್ಲೂ ಕೂಡ ಇದೆ ಅನ್ನೋ ಒಂದು ಮೆಸೇಜನ್ನು ಕೊಡ್ಲಿಕ್ಕೋಸ್ಕರನೇ ಇವರೆಲ್ಲರೂ ಕೂಡ ಪದೇ ಮೀಟಿಂಗ್ ಅನ್ನು ಮಾಡ್ತಾ ಇರುವಂಥದ್ದು. ಮತ್ತು ವಿಜೇಂದ್ರ ಅವರು ಮುಂದುವರಿಕೆ ಆದರೆ ಪಟೇಲ್ ಹೇಳಿದಂತೆ ಆಯಾ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಡೆಂಟನ್ನು ಮಾಡ್ತೀವಿ, ಆ ಒಂದು ಡೆಂಟನ್ನು ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇರೋದ್ರಿಂದ, ಅಕಸ್ಮಾತ್ ಇವರು ಕಂಟಿನ್ಯೂ ಆದರೆ ವಿಜೇಂದ್ರ ಇವರು ಹೊಸ ಪಾರ್ಟಿಯನ್ನು ಏನಾದರೂ ಹುಟ್ಟ ಹಾಕಿದ್ರೆ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಈಕ್ವೇಷನ್ ಇವರೆಲ್ಲರೂ ಕೂಡ ಏನಾದರೂ ಬೇರೆ ರೀತಿ ಕೈ ಜೋಡಿಸ್ತಾರಾ, ಮೇಲ್ನೋಟಕ್ಕೆ ಬಹಿರಂಗವಾಗಿ ಕೈ ಜೋಡಿಸ್ತಾರಾ, ಪರೋಕ್ಷವಾಗಿ ಕೈ ಜೋಡಿಸ್ತಾರೆ, ಇದೆಲ್ಲವೂ ಕೂಡ ಕುತೂಹಲ ಇದ್ದೇ ಇದೆ. ನೀವು ಯಾವ ಕಾರಣಕ್ಕೆ ಯಡಿಯೂರಪ್ಪ ಅವರ ಒಂದು ಮುಲಾಜಿಗೆ ಮರ್ಜಿಗೆ ಬಿದ್ದು ವಿಜೇಂದ್ರ ಅವರನ್ನು ಅಧ್ಯಕ್ಷರನ್ನ ಮಾಡಿದ್ದೀರಾ? ಯಡಿಯೂರಪ್ಪ ಅವರು ನ್ಯೂಟ್ರಲ್ ಆದರೆ ಅಥವಾ ಹಿಂಬದಿಯಿಂದ ಏನಾದರೂ ಹೊಡೆತಗಳನ್ನು ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ, ಅಂಥದ್ದೇ ಶಕ್ತಿಯನ್ನು ವ್ಯಕ್ತಿಗತವಾಗಿ ಅಲ್ದಿದ್ರು ಕೂಡ ಒಂದು ಸಂಘಟನಾತ್ಮಕವಾಗಿ ನಾವು ಇಷ್ಟು ಜನರನ್ನ ಸೇರಿಸಿದಾಗ ಕೊಡುವಂಥ ಶಕ್ತಿ, ಆ ಪೆಟ್ಟನ್ನು ಕೊಡುವಂಥ ಶಕ್ತಿ ನಮಗಿದೆ ಅನ್ನೋ ಮೆಸೇಜ್ ಅನ್ನು ಕೊಡ್ತಾರೆ. ಅಲ್ಲಿ ಫೈರ್ ಬ್ರ್ಯಾಂಡ್ ಅಂತ ಬೇರೆ ಹಾಕ್ಬಿಟ್ಟಿದ್ದಾರೆ, ಅದು ನನಗೆ ಕುತೂಹಲ ಅನ್ಸಿದ್ದು. ಫೈರ್ ಬ್ರ್ಯಾಂಡ್ ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ಕಾರ್ಯಕರ್ತರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಏನಾದರೂ ಪಾರ್ಟಿ ಬಂದ್ಬಿಡ್ತಾನೋ. ಅಬ್ಸಲ್ಯೂಟ್ಲಿ ಆ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿಯ ಕೋರ್ ವೋಟ್ ಬ್ಯಾಂಕ್ ಕೂಡ ಅದೇನೆ, ಹಿಂದುತ್ವ ಜೊತೆಗೆ ಲಿಂಗಾಯತ ಮತ ಬ್ಯಾಂಕ್. ಆ ಕಾರಣಕ್ಕೇನೆ ಲಿಂಗಾಯತ ಮತ ಬ್ಯಾಂಕ್ ದೊಡ್ಡದಾಗಿದೆ ಮತ್ತು ನೀವು ಹೇಳಿದಂತೆ ಉತ್ತರ ಕರ್ನಾಟಕ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅನ್ನೋ ಕಾರಣಕ್ಕೇನೆ ಯಡಿಯೂರಪ್ಪ ಅವರು ಕುರ್ಚಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪಂಚಮಸಾಲಿ ಹೋರಾಟಕ್ಕೆ ಬಿಜೆಪಿಯ ಶಾಸಕರ ಬೆಂಬಲವೇ, ಅದರಲ್ಲೂ ಕೂಡ ಯತ್ನಾಳ್ ಅವರ ನೇತೃತ್ವವೇ ಯಾಕೆ ಬಂತು? ಯಡಿಯೂರಪ್ಪ ಅವರಿಗಿದ್ದಂಥ ಅತಿ ದೊಡ್ಡ ಶಕ್ತಿ, ಬೆನ್ನಿಗಿದ್ದಂಥ ಶಕ್ತಿ ಉತ್ತರ ಕರ್ನಾಟಕದ ಲಿಂಗಾಯತ ವೋಟ್ ಬ್ಯಾಂಕ್ ಅನ್ನು ಡಿವೈಡ್ ಮಾಡಬೇಕು, ಆ ಮೂಲಕ ಯಡಿಯೂರಪ್ಪ ಅವರ ಒಂದು ತೂಕವನ್ನು ಕೂಡ ಕಡಿತಗೊಳಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆಗಿದ್ದು ಅನ್ನುವಂಥದ್ದು ಓಪನ್ ಸೀಕ್ರೆಟ್. ಅದಕ್ಕೆ ದಿಲ್ಲಿಯ ಸಪೋರ್ಟ್ ಕೂಡ ಸಿಕ್ಕಿತ್ತು ಅನ್ನುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಲೆಕ್ಕಾಚಾರವನ್ನೇ ನೋಡೋದಾದ್ರೆ ಇವರಿಗಿರುವಂಥ ಉತ್ತರ ಕರ್ನಾಟಕ ಹಿಂದುತ್ವ, ಪಂಚಮಸಾಲಿ ಈ ಎಲ್ಲ ಈಕ್ವೇಷನ್ಗಳ ಆಧಾರದಲ್ಲಿ ಡೆಂಟ್ ಮಾಡುವಂಥ ಶಕ್ತಿ ಅಂತೂ ಖಂಡಿತ ಇದೆ. ಅದು ನೋಡೋಣ ಏನೇನಾಗುತ್ತೆ, ಆ ಶುಭ ಸುದ್ದಿ ಯಾವ ರೀತಿಯಾಗಿರುತ್ತೆ ಅಂತ. ಧನ್ಯವಾದ ಪಟ್ಟರೆ ಇಷ್ಟು ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ.